ನಮಸ್ತೆ ನ್ಯೂಸ್ ಕರ್ನಾಟಕ 1 ಟಿವಿಗೆ ಸ್ವಾಗತ. ಈ ದಿನದ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ವಾರ್ಡ್ ನಂಬರ್ 2 ಬಸವೇಶ್ವರ ನಗರದ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ದಾನ ಮಂದಿರದಲ್ಲಿ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಇಂದಿಗೆ 90 ವರ್ಷಗಳ ನವದಶಕೋತ್ಸವ ಬ್ರಹ್ಮಕುಮಾರೀಸ್ ಪೂರೈಸಿದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ 1 ಟಿವಿಯಲ್ಲಿ ವೀಕ್ಷಿಸಿ. ವಿಶ್ವಕ್ಕೆ ಸನಾತನ ಧರ್ಮ, ಸಂಸ್ಕೃತಿ, ಪರಂಪರೆಯ ಆಧ್ಯಾತ್ಮಿಕ ಜ್ಞಾನವನ್ನು ನೀಡುತ್ತಾ 90 ವರ್ಷಗಳ ನವದಶಕೋತ್ಸವದ ಸಾರ್ಥಕ ಸಂಭ್ರಮ. ಬನ್ನಿ, ಈ ಪವಿತ್ರ ವಿಶ್ವಸೇವೆಯ ಯಾತ್ರೆಯಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ರಾಜಯೋಗಿನಿ ಬಿಕೆ ಶಿವಮಣಿ ಅಕ್ಕನವರು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಇಂದಿಗೆ 90 ವರ್ಷಗಳ ನವದಶಕೋತ್ಸವ ಬ್ರಹ್ಮಕುಮಾರೀಸ್ ಪೂರೈಸಿದ ಸುಸಂದರ್ಭದಲ್ಲಿ ಸ್ವಯಂ ಪರಿವರ್ತನೆಯಿಂದ ವಿಶ್ವ ಪರಿವರ್ತನೆ, ಮನಃಶಾಂತಿ, ಒತ್ತಡ ಮುಕ್ತ, ಶಾಂತ ಮತ್ತು ಸಂತೋಷದ ಜೀವನ, ಆತ್ಮಜ್ಞಾನ, ನಿಜವಾದ ನಾನು ಯಾರು ಅನ್ನುವಂತಹ ಅರಿವು, ಮೌಲ್ಯಾಧಾರಿತ ಜೀವನ, ಉತ್ತಮ ಸಂಸ್ಕಾರದಿಂದ ಉತ್ತಮ ಸಮಾಜ, ಸೇವಾ ಮತ್ತು ಸಹಕಾರ, ನಿಸ್ವಾರ್ಥ ಸೇವೆಯಿಂದ ಸುಂದರ ಸಮಾಜ ನಿರ್ಮಾಣ. ಇಂದು ನಡೆದಂತಹ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಇಂದಿಗೆ 90 ವರ್ಷಗಳ ನವದಶಕೋತ್ಸವ ಬ್ರಹ್ಮಕುಮಾರೀಸ್ ಕಾರ್ಯಕ್ರಮದಲ್ಲಿ ರಾಜಯೋಗ, ಧ್ಯಾನ, ವ್ಯಕ್ತಿತ್ವ ವಿಕಸನ, ಪ್ರೇರಣಾದಾಯಕ ಪ್ರವಚನಗಳು, ಆಧ್ಯಾತ್ಮಿಕ ಸಂಗೀತ, ಪ್ರಶ್ನೋತ್ತರ ಮತ್ತು ಉತ್ತಮ ಸಮಾಜದ ಚರ್ಚೆಗಳು ನಡೆಯಿತು. ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರೀಯ ವಿಶ್ವವಿದ್ಯಾಲಯ ಇಂದಿಗೆ 90 ವರ್ಷಗಳ ನವದಶಕೋತ್ಸವ ಕಾರ್ಯಕ್ರಮದಲ್ಲಿ ಸನಾತನ ಧರ್ಮ, ಸಂಸ್ಕೃತಿ, ಪರಂಪರೆ, ಭಗವದ್ಗೀತೆಯ ಸಾರ, ಚಿಂತಾಮುಕ್ತ ಮತ್ತು ಬಂಧನ ಮುಕ್ತ ಜೀವನಕ್ಕೆ ಆಧಾರ ಹಾಗೂ ಶರಣರ ಶಿವಯೋಗಿ ಪ್ರವಚನ ಮಾಲೆ ಬಗ್ಗೆ ಟಿವಿ ಚಾನೆಲ್, ಸೋಷಿಯಲ್ ಮೀಡಿಯಾ ಪ್ರವಚನಕಾರರು ಹಾಗೂ ಮೋಟಿವೇಶನಲ್ ಸ್ಪೀಕರ್ ಮತ್ತು ಪ್ರವಚನಕಾರರಾದಂತಹ ರಾಜಯೋಗಿನಿ ಬಿಕೆ ಶಿವಮಣಿ ಅಕ್ಕನವರಿಂದ ಅದ್ಭುತವಾಗಿ ಪ್ರವಚನವನ್ನ ನಡೆಸಿಕೊಟ್ಟರು. 5 ಜನ ಪಾಂಡವರಿಗೆ ಕೊಟ್ಬಿಡು, ಒಬ್ಬೊಬ್ಬರಿಗೆ ಒಂದೊಂದು ಹಳ್ಳಿ ಕೊಡು, ಉಳಿದಿರೋ ರಾಜ್ಯ ನೀನೇ ಇಟ್ಕೋ, ಆಗ ನಾವೇನ್ ಮಾಡೋದಿಲ್ಲ, ಯುದ್ಧವನ್ನ ಮಾಡೋದಿಲ್ಲ, ಶಾಂತಿಯಲ್ಲಿ ಇರ್ತೀವಿ ಅಂತ. ಆದ್ರೆ ದುರ್ಯೋಧನ ಹೇಳ್ತಾನೆ, 5 ಹಳ್ಳಿ ಅಲ್ಲ, ಒಂದು ಸೂಜಿಯಷ್ಟು ಜಾಗವನ್ನು ಏನ್ ಮಾಡೋದಿಲ್ಲ, ನಾನು ಕೊಡೋದಿಲ್ಲ. ದುರ್ಯೋಧನಿಗೆ ಒಂದು ಸೂಜಿಯಷ್ಟು ಜಾಗ ಕೊಡ್ಲಿಲ್ಲ ಅಂದಿದ್ದಕ್ಕೆ ಏನಾಯ್ತಲ್ಲಿ ಮಹಾಭಾರತ ಯುದ್ಧ ನಡೀತು. ಯಾವ ಕಾರಣದಿಂದ? ಅವನ ಹತ್ರ ಬೇಕಾದಷ್ಟು ರಾಜ್ಯ ಇತ್ತು, ಸಂಪತ್ತಿತ್ತು, ಎಲ್ಲ ಇತ್ತು. ಆದ್ರೆ ಸ್ವಲ್ಪ ಕೂಡ ಇನ್ನೊಬ್ಬರಿಗೆ ಕೊಡಬಾರದು, ನನ್ನ ಸೋದರರಿಗೆ ನಾನು ಸ್ವಲ್ಪ ಕೂಡ ಕೊಡಬಾರದು ಅನ್ನುವಂತಹ ಗುಣ ಮಹಾಭಾರತ ಯುದ್ಧಕ್ಕೆ ಕಾರಣ. ಅದೇ ರೀತಿ ಇವತ್ತು ನಮ್ಮ ಜೀವನದಲ್ಲೂ ಕೂಡ ನಮ್ಮ ಹತ್ರ ಎಲ್ಲ ಇರ್ತವೆ. ಹೇಗೆ ದುರ್ಯೋಧನ ತನ್ನದೇ ಸಹೋದರರಾದಂತಹ ಪಾಂಡವರಿಗೆ ಒಂದು ಸೂಜಿಯಷ್ಟು ಜಾಗವನ್ನು ಕೊಡೋದಿಲ್ಲ ಅನ್ನೋ, ಅದೇ ರೀತಿ ನಮ್ಮದೇ ಆದ ಪರಿವಾರದ ಮಧ್ಯದಲ್ಲಿ ನಿಮ್ಮ ತಂದೆ ತಾಯಿ ಆಸ್ತಿಯನ್ನು ಕೊಡ್ಬೇಕಾದ್ರೆ ಕೇವಲ ಒಂದೇ ಒಂದು ಸ್ಕ್ವೇರ್ ಫುಟ್ ಜಾಸ್ತಿ ನಿಮ್ಮ ಅಣ್ಣನಿಗೋ ಅಕ್ಕನಿಗೋ ಕೊಟ್ಟು ನಿಮಗೆ 1 ಸ್ಕ್ವೇರ್ ಫುಟ್ ಕಡಿಮೆ ಕೊಟ್ರೆ ಏನ್ ಮಾಡ್ತೀರಾ? ನಾವು ಅದೇ ರೀತಿ ಯುದ್ಧವನ್ನ ಮಾಡ್ತೀವಿ. ಅವ್ನು ಹೇಗೆ ಒಂದು ಸೂಜಿಯಷ್ಟು ಜಾಗ ಕೊಡೋಲ್ಲ ಅಂತ ಹೇಳಿದ್ನೋ, ನಾವು 1 ಸ್ಕ್ವೇರ್ ಫುಟ್ ಜಾಗಕ್ಕೋಸ್ಕರ ಕೋರ್ಟಿಗೆ ಬೇಕಾದ್ರೂ ಹೋಗ್ತೀವಿ. ಲಾಸ್ಟಿಗೆ ಏನಂತೀವಿ, ನನಗ್ ಸಿಗದೆ ಇದ್ರೂ ಪರವಾಗಿಲ್ಲ, ಅವ್ರಿಗೆ ಮಾತ್ರ ಸಿಗಬಾರ್ದು ಅಂತ 40 ವರ್ಷ ಆದ್ರೂ ನಮ್ಮ ಪರಿವಾರದ ಜೊತೆಗೆ ನಾವೇ ಹೊಡೆದಾಡ್ತಾ ಇರ್ತೀವಿ. ಅಲ್ಲೂ ಮಹಾಭಾರತ ಯುದ್ಧದಲ್ಲಿ ಅವ್ರೇನ್ ಮಾಡಿದ್ರು, ಭೂಮಿಗೋಸ್ಕರ ಹೊಡೆದಾಡಿದ್ರು. ಇಲ್ಲೂ ನಾವೇನ್ ಮಾಡ್ತಾ ಇದ್ವಿ, ಅದೇ ರೀತಿ ಭೂಮಿಗೋಸ್ಕರ ಹೊಡೆದಾಡ್ತಾ ಇದ್ದೀವಿ. ಈ ರೀತಿ ನಾವು ಯಾಕೆ ಹೊಡೆದಾಡ್ತಾ ಇದ್ದೀವಿ ಅಂದ್ರೆ ಇಚ್ಛೆಗಳು, ಆಸೆ. ನಮ್ಮ ಎಲ್ಲಾ ಚಿಂತೆಗೆ ಕಾರಣ ಯಾವುದು? ಇಚ್ಛೆಗಳು. ಈ ರೀತಿ ಭೂಮಿಗೋಸ್ಕರ ಹೊಡೆದಾಡ್ಲಿಕ್ಕೆ ಹೋದಂತಹ ಅರ್ಜುನ ಬಹಳಷ್ಟು ನಂಬರ್ 1 ಧನುರ್ಧ. ಆದ್ರೆ ಯುದ್ಧದ ಮೈದಾನದಲ್ಲಿ ಹೋದ ತಕ್ಷಣ ಅರ್ಜುನ ಹೇಳ್ತಾನೆ, ನಾನ್ ಮಾತ್ರ ಯುದ್ಧವನ್ನ ಮಾಡಲ್ಲ. ಯಾಕೆ? ಮೋಹ ಯಾರ ಮೇಲೆ? ತನ್ನ ಸಂಬಂಧಿಗಳ ಮೇಲೆ ಮೋಹ ಜಾಗೃತ ಆಗ್ತದೆ. ಅರ್ಜುನ ಹೇಳ್ತಾನೆ, ನಾನು ಯುದ್ಧ ಮಾಡಲ್ಲ ಅಂತ. ಅರ್ಜುನ ಬಿಲ್ಲು ಬಾಣವನ್ನ ಬಿಟ್ಟು ಕೆಳಗಡೆ ಕುತ್ಕೊಂಡ್ಬಿಡ್ತಾನೆ, ದುಃಖಿ ಆಗ್ಬಿಡ್ತಾನೆ. ಯಾವಾಗ ಅರ್ಜುನ ಚಿಂತೆಯನ್ನು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾನೋ, ಆಗ ಗೀತೆಯಲ್ಲಿ ಪರಮಾತ್ಮ ಅರ್ಜುನನಿಗೆ ಹೇಳ್ತಾರೆ, ಅಶೋಚ್ಯಾನನ್ವ ಶೋಚಸ್ತ್ವಂ ಪ್ರಜ್ಞಾವಾದಶ್ಚ ಗಪಾಶಸಿ ಗತಾ ಶೂನ್ಯಗತ ಶೂನ್ಯಶ್ಚ ನಾನು ಶೋಚಂತಿ ಪಂಡಿತ. ಅಂದ್ರೆ ನೀನು ಒಂದು ಕಡೆ ಪಂಡಿತನಂತೆ ಮಾತಾಡ್ತಾ ಇದೀಯಾ, ಜ್ಞಾನಿಯಂತೆ ಮಾತಾಡ್ತಾ ಇದೀಯಾ, ಇನ್ನೊಂದು ಕಡೆ ದುಃಖವನ್ನ ಪಡ್ತಾ ಇದೀಯಾ, ಚಿಂತೆಯನ್ನ ಮಾಡ್ತಾ ಇದೀಯ.
ಆದ್ರೆ ಯಾರು ಪಂಡಿತರಾಗಿದ್ದಾರೋ ಅವರು ಬದುಕಿರೋರ್ನ ನೋಡಿನೂ ಚಿಂತೆ ಮಾಡೋದಿಲ್ಲ, ಸತ್ತವ್ರನ್ನ ನೋಡಿನೂ ಚಿಂತೆ ಮಾಡೋದಿಲ್ಲ ಅಂತ ಗೀತೆಯಲ್ಲಿ ಪರಮಾತ್ಮ ಹೇಳ್ತಾರೆ. ಪಂಡಿತರು ಜ್ಞಾನಿಗಳು ಏನ್ ಮಾಡೋದಿಲ್ಲ, ಬದುಕಿರುವಂತಹ ವ್ಯಕ್ತಿಯನ್ನ ನೋಡಿನೂ ಚಿಂತೆ ಮಾಡೋದಿಲ್ಲ, ಸತ್ತವ್ರನ್ನ ನೋಡಿನೂ ಚಿಂತೆ ಮಾಡೋದಿಲ್ಲ. ನಾವೆಲ್ಲ ಏನ್ ಮಾಡ್ತಾ ಇದ್ದೀವಿ? ನಾವೇನ್ ಮಾಡ್ತೀವಿ? ಬದುಕಿರೋರ್ನ ನೋಡಿ. ಇನ್ನು ನಾವು ಯೋಗದಲ್ಲಿ ಆ ಸರ್ವಶ್ರೇಷ್ಠನಾದ ಪರಮಾತ್ಮನನ್ನ ನೆನಪು ಮಾಡ್ತೀವಿ. ಆ ಯೋಗಕ್ಕೆ ಪಾರಲೌಕಿಕ ಯೋಗ ಅಥವಾ ರಾಜಯೋಗ ಅಥವಾ ಶಿವಯೋಗ ಅಂತ ಕರೆಯಲಾಗ್ತದೆ. ಇದು ಸರ್ವಶ್ರೇಷ್ಠ ಯೋಗ. ಯಾರ ಜೊತೆ ಯೋಗ ಜೋಡಿಸೋದು? ಪರಮಾತ್ಮನ ಜೊತೆಗೆ ಬುದ್ಧಿ ಯೋಗವನ್ನ ಜೋಡಣೆ ಮಾಡೋದೇನಾಗಿದೆ? ಸರ್ವಶ್ರೇಷ್ಠ ಯೋಗ. ಈ ಯೋಗದ ಬಗ್ಗೆ ಭಗವದ್ಗೀತೆಯಲ್ಲೂ ಕೂಡ ವರ್ಣನೆ ಇದೆ. ಇನ್ನು ಶರಣ ಸಾಹಿತ್ಯದಲ್ಲಿ ಬಸವಣ್ಣನವರು, ಅಲ್ಲಮ ಪ್ರಭುಗಳು, ಅನೇಕ ಶರಣರು ಕೂಡ ಈ ಶಿವಯೋಗದ ಬಗ್ಗೆ ಬಹಳಷ್ಟು ವರ್ಣನೆಯನ್ನ ಮಾಡಿದ್ದಾರೆ ಮತ್ತು ಅವರು ಶಿವನ ಜೊತೆಗೆ ಆ ಸಂಬಂಧವನ್ನ ಜೋಡಣೆ ಮಾಡಿದ್ದಾರೆ. ಹಾಗಿದ್ರೆ ಯೋಗ ಸಂಬಂಧವನ್ನ ಜೋಡಣೆ ಮಾಡೋದು ಅಂತ ನಮಗೆ ಗೊತ್ತಾದ್ಮೇಲೆ ನಾವು ಏನ್ ಮಾಡ್ಬೇಕು? ಆ ಪರಮಾತ್ಮನ ಜೊತೆಗೆ ಯೋಗವನ್ನ ಜೋಡಣೆ ಮಾಡಬೇಕು. ಯಾಕೆ ಮಾಡ್ಬೇಕು ಅಂದ್ರೆ ಇವತ್ತು ನಮ್ಮೆಲ್ಲರ ಜೀವನದಲ್ಲಿ ಏನಿದೆ? ಅಶಾಂತಿ, ದುಃಖ, ಚಿಂತೆ ಯಾರ ಜೀವನದಲ್ಲಿಲ್ಲ? ಯಾರ ಜೀವನದಲ್ಲಿಲ್ಲ? ಯಾರಾದ್ರೂ ಒಬ್ರು ನನ್ನ ಜೀವನದಲ್ಲಿ ದುಃಖನೂ ಇಲ್ಲ, ಅಶಾಂತಿನೂ ಇಲ್ಲ, ಚಿಂತೆನೂ ಇಲ್ಲ ಅನ್ನುವಂಥವ್ರು ಯಾರಾದ್ರೂ ಇದೆಯಾ? ನಾವು ಭಗವದ್ಗೀತೆಯನ್ನ ಓದ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ ಅಂದ್ರೆ ಭಗವದ್ಗೀತೆ ನಮ್ಗೆ ಏನ್ ಕಲಿಸ್ತದೆ? ಜೊತೆಗೆ ಯೋಗವನ್ನ ಜೋಡಣೆ ಮಾಡಿ ಸರ್ವ ಪ್ರಕಾರದ ಚಿಂತೆಯಿಂದ ಏನಾಗಿದ್ರು ಮುಕ್ತ ಆಗಿದ್ರು. ಈಗ ನಾವು ಕೂಡ ಏನ್ ಮಾಡ್ಬೇಕು? ಸರ್ವ ಪ್ರಕಾರದ ಚಿಂತೆಯಿಂದ ಮುಕ್ತ ಆಗಬೇಕು. ಅದಕ್ಕೆ ಶರಣರು ಹೇಳ್ತಾರೆ, ಬಡತನಕ್ಕೆ ಉಣ್ವ ಚಿಂತೆ, ಉಣದಾದರೆ ಉಳುವ ಚಿಂತೆ, ಉಡದಾದರೆ ಮಡದಿಯ ಚಿಂತೆ, ಮಡದಿಯಾದರೆ ಮಕ್ಕಳ ಚಿಂತೆ, ಮಕ್ಕಳಾದರೆ ಬದುಕಿನ ಚಿಂತೆ, ಬದುಕಾದರೆ ಕೇಡಿನ ಚಿಂತೆ. ಇಂತಿ 10 ಹಲವಾರು ಚಿಂತೆಯಲ್ಲಿರುವವರನ್ನ ಕಂಡ್ರೆ ನಿಮ್ಮ ಚಿಂತೆಯಲ್ಲಿರುವವರನ್ನು ಒಬ್ಬರನ್ನು ಕಾಣಲಿಲ್ಲ ಅಂತ ಶರಣರು ಹೇಳ್ತಾರೆ. ಇವತ್ತು ಯಾರಿಗಿಲ್ಲ ಈ ಚಿಂತೆಗಳು? ಯಾರಿಗಿಲ್ಲ. ಯಾರಿಗೆ ಬಡತನ ಇದೆನೋ ಅವರಿಗೇನಿದೆ? ಊಟ ಮಾಡುವಂತಹ ಚಿಂತೆ ಇದ್ದೇ ಇದೆ. ಈಗ ನಿಮ್ಮ ಜೀವನದಲ್ಲಿ ನೀವೇನು ಕುತ್ಕೊಂಡಿದ್ದೀರಾ? ನಿಮ್ಮೆಲ್ಲರ ಜೀವನದಲ್ಲಿ ಊಟಕ್ಕೋಸ್ಕರ ಯಾರಾದ್ರೂ ಚಿಂತೆ ಮಾಡ್ತಿದ್ದೀರಾ? ಊಟಕ್ಕೋಸ್ಕರ ಚಿಂತೆ ಮಾಡೋರು ಒಬ್ರು ಕುತ್ಕೊಂಡಿಲ್ಲ. ಎಲ್ರ ಜೀವನದಲ್ಲೂ ಏನಿದೆ? ಎಷ್ಟು ಬೇಕೋ ಬದುಕಲಿಕ್ಕೆ ಅಷ್ಟು ಪ್ರಾಪ್ತಿ ಸಿಕ್ಕಿದೆ. ಆದ್ರೂ ಏನ್ ಮಾಡ್ತಾ ಇದ್ದೀವಿ? ಚಿಂತೆ. ಬಡವರು ಏನ್ ಮಾಡ್ತಾ ಇದ್ದಾರೆ? ಊಟ ಚಿಂತೆ ಮಾಡ್ತಾ ಇದ್ದಾರೆ. ಊಟ ಸಿಕ್ಮೇಲೆ ಬಟ್ಟೆ ಚಿಂತೆ ಮಾಡ್ತಾರೆ. ನಿಮ್ ಬಟ್ಟೆಗೂ ಕೊರತೆ ಇಲ್ಲ. ವಿಜಯಪುರ ಬಸವೇಶ್ವರ ನಗರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಬ್ರಹ್ಮಕುಮಾರಿ ಸಂಚಾಲಕರಾದಂತಹ ಬೇಕೆ ರೂಪಕ್ಕರವರು ದಿವ್ಯ ಸಾನ್ನಿಧ್ಯವನ್ನ ವಹಿಸಿ ಮಾತನಾಡುತ್ತಾ, ಸೂರ್ಯನ ಬೆಳಕಿರುವಾಗಲೂ ಕೂಡ ಅಜ್ಞಾನವೆಂಬ ಕತ್ತಲು ಜನರಲ್ಲಿ ಕಲ್ತಿರ್ತಾರೆ. ಅಜ್ಞಾನ ಅಂಧಕಾರ ಆವರಿಸಿರುವಂತಹ ರಾತ್ರಿ ಇದಾಗಿರ್ತದೆ. ಎಲ್ಲಾ ಮಾನವರು ಯಾವಾಗ ಅಧರ್ಮ, ಅನ್ಯಾಯ, ಅನೀತಿ, ಅನೈತಿಕತೆ, ಅರಾಜಕತ್ವ, ಅಶಾಂತಿ, ಅತ್ಯಾಚಾರ, ಅನಾಚಾರ, ಭ್ರಷ್ಟಾಚಾರದಲ್ಲಿ ಮುಳುಗಿ ಧರ್ಮ ಭ್ರಷ್ಟರಾಗಿ ಅಜ್ಞಾನವೆಂಬ ಅಂಧಕಾರದಲ್ಲಿ ತೊಳಲುವರು, ಕಣ್ಣಿದ್ದು ಕೂಡರಂತೆ ಮುಂತಾದವುಗಳಲ್ಲಿ ಅಂದು ವಿಶ್ವಾಸಗಳಲ್ಲಿ ಮನುಷ್ಯಾತ್ಮರು ಸಿಕ್ಕಿ ತಲ್ಲಣಿಸುತ್ತಾ ದಾರಿಗಾಣದೆ ಅದೇ ಅಂಧಕಾರ ರಾತ್ರಿಯಾಗಿದೆ ಅಂತ ಹೇಳಿ ವಿಜಯಪುರ ಬ್ರಹ್ಮಕುಮಾರಿ ಸಂಚಾಲಕರಾದಂತಹ ಮಹಿಳಾ ಸಬಲೀಕರಣಕ್ಕೆ ದೊಡ್ಡ ಉದಾಹರಣೆಯಾಗಿದೆ ಮತ್ತು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದಲ್ಲಿ ನೀಡುವಂತಹ ಶಿಕ್ಷಣವೇ ರಾಜಯೋಗ ಶಿಕ್ಷಣ. ಈ ರಾಜಯೋಗ ಶಿಕ್ಷಣವು ವಿಶ್ವದಾದ್ಯಂತ 140ಕ್ಕೂ ಹೆಚ್ಚು ದೇಶಗಳಲ್ಲಿ ಲಕ್ಷಾಂತರ ಜನರಿಗೆ ನಿಶುಲ್ಕವಾಗಿ ಸಹಜ ರಾಜಯೋಗ ಮತ್ತು ಆತ್ಮಜ್ಞಾನವನ್ನ ತಿಳಿಸಿಕೊಡಲ್ಪಡ್ತಾ ಇದೆ. ಇಲ್ಲಿ ಶಾಂತಿ ಮತ್ತು ಸಾಮರಸ್ಯವನ್ನು ಸ್ಥಾಪನೆ ಮಾಡಲು ಈ ಸಂಸ್ಥೆಯು ಯಾವುದೇ ಜಾತಿ, ಧರ್ಮ, ಮತ ಭೇದವಿಲ್ಲದೆ ಸಾರ್ವತ್ರಿಕವಾಗಿ, ಸಾರ್ವಜನಿಕವಾಗಿ ವಿಶ್ವ ಭ್ರಾತೃತ್ವ ಹಾಗೂ ವಿಶ್ವ ಬಂಧುತ್ವದಲ್ಲಿ ಶಾಂತಿ ಮತ್ತು ಅಹಿಂಸೆಯನ್ನು ಪಸರಿಸಲ್ಪಡ್ತಾ ಇದೆ. ಹಾಗೆ ಸಾಮಾಜಿಕ ಸೇವೆಯಲ್ಲಿ ಮೌಲ್ಯ ಆಧಾರಿತವಾದಂತಹ ಶಿಕ್ಷಣ, ವ್ಯಸನ ಮುಕ್ತ ಹಾಗೂ ವ್ಯಸನ ಮುಕ್ತ ಸಮಾಜದ ನಿರ್ಮಾಣ ಮತ್ತು ಯೋಗದ ಮುಖಾಂತರ, ರಾಜಯೋಗದ ಮುಖಾಂತರ
ಆರೋಗ್ಯಕರ ಜೀವನ ಶೈಲಿಯನ್ನು ಹೇಗೆ ರೂಪಿಸಿಕೊಳ್ಬೇಕು ಅನ್ನುವಂತ ಸಂದೇಶವನ್ನ ಜಗತ್ತಿಗೆ ಸಾರ್ತಾ ಇದೆ. ಮತ್ತು ವಿಶ್ವಸಂಸ್ಥೆಯೊಂದಿಗೆ ನಂಟು, ವಿಶ್ವಸಂಸ್ಥೆಯ ಜೊತೆಗೆ ಯುಎನ್ ಶಾಂತಿ ಮತ್ತು ಆರೋಗ್ಯದ ರಾಯಭಾರಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಸ್ಥಾಪನೆಯ ಒಂದು ಕೊಡುಗೆಯನ್ನು ನೀಡಿದೆ. ಈ ನವ ದಶಕೋತ್ಸವವು ಸಂಸ್ಥೆಯು ಸ್ವರ್ಣ ಯುಗದತ್ತ ಸಾಗುತ್ತಿರುವಂತಹ ಒಂದು ಪ್ರಯಾಣದ ಸಂಕೇತವಾಗಿದೆ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯ 90 ವರ್ಷಗಳು, ಯಾವಾಗ 1936ರಿಂದ 2026 ಅಂತ ಪ್ರಮುಖ ಮೈಲಿಗಲ್ಲುಗಳು ಮತ್ತು ಸಾಧನೆಗಳ ಹೆಚ್ಚಿನ ವಿವರಗಳನ್ನ ಇಲ್ಲಿ ನಾವು ತಿಳ್ಕೊಳ್ಳೋಣಂತೆ. ದಶಕಗಳ ಪ್ರಮುಖ ಮೈಲಿಗಲ್ಲು 1936, 1936ರಿಂದ 1950 ಇದು ತಪಸ್ಸಿನ ಕಾಲವಾಗಿತ್ತು. ಪ್ರಜಾಪಿತ ಬ್ರಹ್ಮ ಬಾಬರವರು ಎಲ್ಲ ದಾದಿಯರು, ಈಗಿನ ಒಂದು ನಮ್ಮ ದಾದಿಯರು ಯಾರೆಲ್ಲ ಇದ್ದಾರೋ ಅವರೆಲ್ಲರಿಗೂ ತಪಸ್ಸಿನ ಕಾಲವಾಗಿತ್ತು. ತದನಂತರ 14 ವರ್ಷಗಳ ಕಾಲ ಕರಾಚಿಯಲ್ಲಿ 300 ಜನ ಮಕ್ಕಳ ಗುಂಪಿನೊಂದಿಗೆ ತೀವ್ರ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಲಾಯಿತು. 1950ರಿಂದ 1969 ಪ್ರಸಾರದ ಕಾಲ. ಪರಮಾತ್ಮ ತಂದೆಯು ತನ್ನ ಸತ್ಯ ಜ್ಞಾನವನ್ನು 4 ದಿಕ್ಕಿನಲ್ಲಿ, ದೇಶದಲ್ಲಿ, ಭಾರತ ದೇಶದಲ್ಲಿ ಎಲ್ಲ ಕಡೆಯೂ ಪ್ರಸಾರ ಮಾಡುವಂತಹ ಕಾಲವಾಗಿತ್ತು. 1950ರಲ್ಲಿ ತಮ್ಮ ಒಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ಮೌಂಟ್ ಅಬುಗೆ ಸ್ಥಳಾಂತರಗೊಳಿಸಲಾಯಿತು. ಭಾರತದಾದ್ಯಂತ ಮೊದಲು ಸೇವಾ ಕೇಂದ್ರಗಳ ಸ್ಥಾಪನೆಯಾಯಿತು. 1969ರಲ್ಲಿ ಪ್ರಜಾಪಿತ ಬ್ರಹ್ಮ ತಂದೆಯವರು ತಮ್ಮ ಅವ್ಯಕ್ತ ಲೋಕಾರೋಹಣವನ್ನ ಮತ್ತೆ ದಾನಿ ಪ್ರಕಾಶ್ ಮಣಿಜಿ ಅವರಿಗೆ ಮುಖ್ಯಸ್ಥರಾಗಿ, ಮುಖ್ಯ ಪ್ರಶಾಸಕಿಯಾಗಿ ಅವರನ್ನ ನೇಮಕ ಮಾಡಲಾಯಿತು. 1970ರಿಂದ 1990 ಜಾಗತಿಕ ವಿಸ್ತರಣೆಯನ್ನ ಮಾಡಲಾಯಿತು. ಲಂಡನ್ ನಲ್ಲಿ ಮೊದಲ ವಿದೇಶಿ ಕೇಂದ್ರ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರಿಯ ವಿಶ್ವವಿದ್ಯಾಲಯದ ಕೇಂದ್ರವನ್ನ ಸ್ಥಾಪನೆ ಮಾಡಲಾಯಿತು. ಅದು ಇಡೀ ವಿಶ್ವದ ನಮ್ಮ ವಿಶ್ವಸಂಸ್ಥೆಯ ಅಂತಾರಾಷ್ಟ್ರೀಯ ಸೇವೆಯ ಪ್ರಾರಂಭ ಅಲ್ಲಿಂದ ಆಯಿತು. 1980ರಲ್ಲಿ ವಿಶ್ವಸಂಸ್ಥೆಯು ಯುಎನ್ ಸಾರ್ವಜನಿಕ ಮಾಹಿತಿ ಇಲಾಖೆಯೊಂದಿಗೆ ಸಂಯೋಜನೆಯಾಯಿತು. 1984ರಲ್ಲಿ ದಾದಿ ಪ್ರಕಾಶ್ ಮಣಿಜಿ ಅವರಿಗೆ ವಿಶ್ವಸಂಸ್ಥೆಯು ಶಾಂತಿದೂತ ಪ್ರಶಸ್ತಿಯನ್ನ ನೀಡಿ ಗೌರವಿಸಿತು. 1991ರಿಂದ 2010 ಸಾಮಾಜಿಕ ಕ್ರಾಂತಿ. 1991ರಲ್ಲಿ ಜಾಗತಿಕ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ಗ್ಲೋಬಲ್ ಹಾಸ್ಪಿಟಲ್ ಮೌಂಟ್ ಅಬುನಲ್ಲಿ ಇರುವಂತಹ ಒಂದು ವಿಶೇಷ ಹಾಸ್ಪಿಟಲ್ ಆಗಿದೆ. ಇದರ ಉದ್ಘಾಟನೆಯಾಯಿತು. ವಿಶ್ವಸಂಸ್ಥೆಯು ಜನರಲ್ ಕನ್ಸಲ್ಟೇಷನ್ ಸ್ಟೇಷನ್ ಗೌರವ ಇದರ ಒಂದು ಲಭ್ಯವಾಯಿತು. ಸೌರಶಕ್ತಿ ಯೋಜನೆಗಳು, ವಿಶ್ವದ ಅತಿ ದೊಡ್ಡ ಸೌರ ಅಡುಗೆ ವ್ಯವಸ್ಥೆ ಮತ್ತು ಸೌರ ಉಷ್ಣ ವಿದ್ಯುತ್ ಸ್ಥಾವರ ಸ್ಥಾಪನೆ ಮೌಂಟ್ ಅಬುನಲ್ಲಾಯಿತು. ಇದು ವಿಶ್ವದ ಏಷ್ಯಾ ಖಂಡದಲ್ಲೇ ನಂಬರ್ 1 ಸೋಲಾರ್ ಪವರ್ ನ ಒಂದು ಸ್ಥಾಪನೆಯಾಗಿದೆ. 2011ರಿಂದ 2026 ಆಧುನಿಕ ಮೌಲ್ಯಗಳ ಯುಗ, ಪೀಸ್ ಆಫ್ ಮೈಂಡ್ ಟಿವಿ ಚಾನೆಲ್ ಮತ್ತು ಗತಿಶೀಲ ಸಮಾಜದಂತ ಅನೇಕ ಪ್ರಕಾರದ ಅಭಿಯಾನಗಳನ್ನ ಪ್ರಾರಂಭಿಸಿತು. 2026ರ 90ನೇ ವರ್ಷದ ವಿಶೇಷ ಥೀಮ್ ಮೆಡಿಟೇಷನ್ ಫಾರ್ ವರ್ಲ್ಡ್ ಯೂನಿಟಿ ಹಾಗೂ ಟ್ರಸ್ಟ್, ವಿಶ್ವದ ಏಕತೆ ಮತ್ತು ನಂಬಿಕೆಗಾಗಿ ಧ್ಯಾನ, ವಿಶೇಷ ಸೇವೆ. ಈ ಕಾರ್ಯಕ್ರಮದ ಆಯೋಜಕರು ವಿಜಯಪುರ ಬಸವೇಶ್ವರ ನಗರ ಪ್ರಜಾಪಿತ ಬ್ರಹ್ಮಕುಮಾರೀಸ್ ಈಶ್ವರಿಯ ವಿಶ್ವವಿದ್ಯಾಲಯ. ಈ ಕಾರ್ಯಕ್ರಮದಲ್ಲಿ ವಿಜಯಪುರ ಬ್ರಹ್ಮಕುಮಾರಿ ಸಂಚಾಲಕರಾದಂತಹ ಬೇಕೆ ರೂಪಕ್ಕರ್ ಅವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ರು. ವಿಶೇಷ ಆಹ್ವಾನಿತರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಪ್ರೊಫೆಸರ್ ಬಿಎನ್ ಕೃಷ್ಣಪ್ಪ, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಚಂದ್ರಶೇಖರ್ ಬಿ ಹಡಪದ್, ದೇವನಹಳ್ಳಿ ತಾಲೂಕು ಶರಣ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ಮಾ ಸುರೇಶ್ ಬಾಬು, ಹೆಚ್ ಕ್ರಾಸ್ ಆಧ್ಯಾತ್ಮಿಕ ಸಾಧಕರು ಮಲ್ಲಿಕಾರ್ಜುನ್ ಬಾಬು, ವಿಜಯಪುರ ಪುರಸಭೆ ಮಾಜಿ ಅಧ್ಯಕ್ಷರು ಹಾಲಿ ಸದಸ್ಯರಾದಂತಹ ರಾಜೇಶ್ವರಿ ಭಾಸ್ಕರ್, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಕೋಶಾಧ್ಯಕ್ಷರಾದಂತಹ ಡಾ ಎಂ ಮುನಿರಾಜು ಅಪ್ಪಯ್ಯಣ್ಣ, ಕನ್ನಡ ಸಾಹಿತ್ಯ ಪರಿಷತ್ ಗೌರವ ಕಾರ್ಯದರ್ಶಿ ಯಲಿಯೂರು ದೇವರಾಜ್,
ಚಲನಚಿತ್ರ ನಿರ್ಮಾಪಕರು ನಿರ್ದೇಶಕರಾದಂತಹ ಯಲಿಯೂರು ಪಿಳ್ಳೇಗೌಡರವರು, ಧಾರ್ಮಿಕ ಚಿಂತಕರಾದಂತಹ ಅಶೋಕ್ ನಗರ ಕೃಷ್ಣಪ್ಪರವರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಖಿಲ ಭಾರತ ವೀರಶೈವ ಮಹಾಸಭಾ ನಿರ್ದೇಶಕ ಗಿರೀಶ್ ಆರಾಧ್ಯ, ಶ್ರೀಕೃಷ್ಣ ಯತೀಂದ್ರ ಸತ್ಸಂಗ ಸೇವಾ ಟ್ರಸ್ಟ್ ಸಂಚಾಲಕರಾದಂತಹ ವಿಎನ್ ವೆಂಕಟೇಶ್ ವಿ ನಾಗಯ್ಯ, ವಿಜಯಪುರ ಬಸವೇಶ್ವರನಗರ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರ್ಯ ವಿಶ್ವವಿದ್ಯಾಲಯ ಪ್ರಕಾಶ್ ಹಾಗೂ ಓಂ ಶಾಂತಿ ಅಕ್ಕನವರ ಬಳಗ ಹಾಗೂ ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದರು. ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರ್ಯ ವಿಶ್ವವಿದ್ಯಾಲಯ ಇಂದಿಗೆ 90 ವರ್ಷಗಳ ನವದಶಕೋತ್ಸವ ಬ್ರಹ್ಮಕುಮಾರಿಸ್ ಕಾರ್ಯಕ್ರಮದಲ್ಲಿ ಪ್ರವಚನ ನೀಡಿದ ರಾಜಯೋಗಿನಿ ಬಿಕೆ ಶಿವಮಣಿ ಅಕ್ಕನವರಿಗೆ ವಿಜಯಪುರ ಪ್ರಜಾಪಿತ ಬ್ರಹ್ಮಕುಮಾರಿಸ್ ಈಶ್ವರ್ಯ ವಿಶ್ವವಿದ್ಯಾಲಯ ವತಿಯಿಂದ ಸನ್ಮಾನಿಸಿ ಅಭಿನಂದಿಸಲಾಯಿತು. ಆಧ್ಯಾತ್ಮಿಕತೆ ಸತ್ಯವನ್ನ ಶಿವಶರಣರು ಅನುಭವ ಮಂಟಪದ ಮುಖಾಂತರ 12ನೇ ಶತಮಾನದಲ್ಲಿ ಜಗತ್ತಿಗೆ ಸಾರಿದರು. ಹಾಗಾಗಿ ಈ ಗೀತಾ ಜ್ಞಾನ ಆ ಭಗವಂತನ ಜ್ಞಾನವನ್ನ, ಪರಮಾತ್ಮನ ಜ್ಞಾನವನ್ನ ಹೇಗೆ ನಾವು ವರ್ಣನೆ ಮಾಡ್ತೇವೆ, ಪರಮ ಪುರುಷ ದೈವವನ್ನ ಶರಣ ಪರಂಪರೆಯಲ್ಲಿ ತಂದು ಜಗತ್ತಿಗೆ ಸಾರಿದಂತಹ ಮಹಾಪುರುಷರು ನಮ್ಮ ಶಿವಶರಣರು. ಹಾಗೆಯೇ ಆ ಸತ್ಯ ಜ್ಞಾನವನ್ನ ಜಗತ್ತಿನಾದ್ಯಂತ ಇವತ್ತು ನಮ್ಮ ಭಗವದ್ಗೀತೆಯ ರೂಪದಲ್ಲಿ ವಿಶ್ವದಾದ್ಯಂತ ಇವತ್ತು ನಮ್ಮೆಲ್ಲರಿಗೂ ಸಹ ತನ್ನ ಗೀತೆಯ 18 ಅಧ್ಯಾಯಗಳ ಮುಖಾಂತರ ಮುಕ್ತಿ, ಜೀವನ್ಮುಕ್ತಿಯನ್ನು ಕೊಡುವ ರಾಜಯೋಗದ ವರ್ಣನೆ ಇದೆ. ಹಾಗಾಗಿ ಅಕ್ಕನವರು ನಮಗಾಗಿ ಈ ಗೀತಾ ಸಾರವನ್ನ, ದೇಹವೆಂದರೆ ಯಾರು, ನಾನು ಯಾರು, ಹೇಗದೆ ನಾನು ಸಹ ನಿಮ್ಮೆಲ್ಲರ ಮಧ್ಯೆ ಕಿರಿಯವ. ಕಾರಣ ನನಗೂ ಸಹ ಅನಿಸ್ತಾ ಇತ್ತು, ನಾನು ಯಾರು, ಪರಮಾತ್ಮ ಯಾರು, ನಮ್ಮ ಜೀವನದ ಗುರಿ ಉದ್ದೇಶಗಳೇನು. ಆ ನಿಟ್ಟಿನಲ್ಲಿ ಗುರುವಿನ ಆಶೀರ್ವಾದ ಮಾರ್ಗದಲ್ಲಿ ಬಂದಾಗ ನ್ಯೂಸ್ ಕರ್ನಾಟಕ 1 ಟಿವಿ ಸಂಪಾದಕರು, ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್.